Thank you for taking a moment. ನಾನು ಕೆಲವೊಂದು questions ಕೇಳ್ತೀನಿ. Just your experience about how the class and all that is going. Yeah, sure. So, Millionaires Group join ಆಗೋ ಮುಂಚೆ ನಿಮಗೆ ಬಿಗ್ ಕನ್ಫ್ಯೂಷನ್ ಅಥವಾ ಭಯ ಏನಾಗಿತ್ತು? ಟ್ರೇಡಿಂಗ್ ನಾವು ಯಾವಾಗಲೂ ಆಚೆ ನೋಡಿದಂಗೆ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಪ್ರಾಫಿಟ್. ಬೇರೆ ಪ್ರಾಫಿಟ್ ಅಲ್ಲ, ಇಟ್ಸ್ ಆಲ್ಸೋ ಲಾಸ್. ಬಟ್ ಇಲ್ಲಿ ಬಂದ ಮೇಲೆ ಆ ರಿಸ್ಕನ್ನ ಹೇಗೆ ತೊಗೊಳ್ಬೇಕು ಅನ್ನೋದನ್ನು ಪ್ರಾಬ್ಲಮ್ ಮೋಹನ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಿಕಾಸ್ ಆಚೆ ಹೋದಾಗ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಯಾಕಂದರೆ ಭಾಳಷ್ಟು ಆಚೆ ನಾನು ವೀಡಿಯೋಸ್ ನೋಡಿದ್ದೀನಿ, ಕೇಳ್ತೀನಿ. ದಿ ಆಲ್ ಟಾಕ್. ಆದರೆ ಎಲ್ಲರೂ ಬಿಕಾಸ್ ಬೇರೆ ಪ್ರಾಫಿಟ್ ಬಗ್ಗೆ ಮಾತಾಡ್ತಾರೆ, ಲಾಸ್ ಬಗ್ಗೆ ಮಾತಾಡಿದಾಗ ದಿಟ್ಸ್ ಇಟ್ಸ್ ಹ್ಯೂಜ್, ಇದು ಗೊತ್ತಿರೋದು. ಬಟ್ ಅದನ್ನು ಹೌ ಎಮೋಷ್ನಲಿ ಅದನ್ನ ಬ್ಯಾಲೆನ್ಸ್ ಮಾಡಬೇಕು, ವೆದರ್ ಇಟ್ಸ್ ಪ್ರಾಫಿಟ್ ಆರ್ ಲಾಸ್, ಅದನ್ನ ಹೆಂಗೆ ಎಮೋಷ್ನಲಿ ಅದನ್ನ ತೊಗೊಳ್ಬೇಕು, ಮಾರ್ಕೆಟ್ ಇರೋದೇ ಹೀಗೆ ಅಂತ ಈಸ್ ಎಕ್ಸ್ಪ್ಲೇನ್ ಇಟ್ ವೆರಿ ವೆಲ್. So now you know to crack your profit as well as your loss. Correct. Yes. Okay, done. So ಇದುವರೆಗೂ ನೀವು ಟ್ರೇಡಿಂಗ್ ಬಗ್ಗೆ ಕನ್ಫ್ಯೂಸ್ಡ್ ಆಗಿತ್ತು ಅಥವಾ ನಿಮ್ಗೆ ಅರ್ಥ ಆಗದೇ ಇರುವ ಟಾಪಿಕ್ ಇವಾಗ ಐ ಆಮ್ ಟೋಟ್ಲಿ ಕ್ಲಿಯರ್ ಅನ್ನೋದು ಯಾವುದು? ನಾವು ಅದೇ ಯಾವಾಗ ಅಂದ್ಕೊಂಡಿದ್ದೆ ಪ್ರಾಫಿಟ್ ಅನ್ನೋದು ಇವಾಗ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಮಾತ್ರ ನಾವು ಪ್ರಾಫಿಟ್ ಮಾಡ್ತೀವಿ, ಕೆಳಗಡೆ ಬಿದ್ದರೆ ಅದು ಲಾಸ್ ಅಂತ. ಸೊ ಬಟ್ ಇಲ್ಲಿ ಬಂದ ಮೇಲೆ ಅರ್ಥ ಆಯಿತು, ವೆದರ್ ಮಾರ್ಕೆಟ್ ಮೇಲೆ ಹೋಗಲಿ ಅಥವಾ ಡೌನ್ ಹೋಗಲಿ ಸ್ಟಿಲ್ ಅಲ್ಲಿ ನಾವು ಪ್ರಾಫಿಟ್ ಮಾಡ್ಬೋದು ಅನ್ನೋದು. ಯಾಕಂದರೆ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಯಾವಾಗಲೂ ಇರುತ್ತೆ. ಬಟ್ ಮಾರ್ಕೆಟ್ ಡೌನ್ ಬರುವಾಗ ಹೇಗೆ ಮಾಡಬೇಕು, ಮಾರ್ಕೆಟ್ ಅಪ್ ಹೋಗುವಾಗ ಹೇಗೆ ಮಾಡಬೇಕು ಅನ್ನೋದನ್ನು ತುಂಬ ಈಸಿಯಾಗಿ ಮೋಹನ್ ಸರ್ ಹೇಳ್ಕೊಟ್ಟಿದ್ದಾರೆ. ಓಕೆ, ಸೊ ಯು ನೋ ಹೌ ಟು ಸಸ್ಟೇನ್ ಈವನ್ ಇನ್ ಯೋರ್ ಲಾಸಸ್ ಆ್ಯಂಡ್ ಪ್ರಾಫಿಟ್ಸ್. ಹೌದು, ಕರೆಕ್ಟ್. ಸೊ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಮೊದಲಿಗೂ ಈಗಲೂ ಕಂಪೇರ್ ಮಾಡಿದ್ರೆ? ವಾಟ್ ಇಸ್ ಯೋರ್ ಕಾನ್ಫಿಡೆನ್ಸ್ ಲೆವೆಲ್? ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ ಇಟ್ ಇಸ್ ಕಂಪ್ಲೀಟ್ಲಿ ಝೀರೋ, ಬಿಕಾಸ್ ಮಾರ್ಕೆಟ್ ನಾಲೆಜ್ ಆಗಲಿ ಅಥವಾ ಟ್ರೇಡಿಂಗ್ ನಾಲೆಜ್ ಆಗಲಿ ಇರಲಿಲ್ಲ. ಸೊ ಬಟ್ ಇವಾಗ ಇಲ್ಲಿ ಬಂದ ಮೇಲೆ ಐ ಥಿಂಕ್ ಅಟ್ಲೀಸ್ಟ್ 50% ಪ್ಲಸ್ ಐ ಕ್ಯಾನ್ ಸೇ. ನಾಟ್ 100% ಡೆಫಿನೆಟ್ಲಿ, ಯಾಕಂದ್ರೆ 100% ಆಗೋ ಚಾನ್ಸ್ ಇಲ್ಲ. ಬಟ್ 50% ಎಸ್ ಅಂದರೆ ಫಾರ್ ಮೀ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಓಕೆ, ನಾನು ಸ್ವಲ್ಪ ಐ ಹ್ಯಾವ್ ಅಂಡರ್ಸ್ಟುಡ್ ಸೈಕಿನ್ ಮಾಡ್ಬೋದು ಅನ್ನೋದು ಐ ಥಿಂಕ್ ಐ ಕ್ಯಾನ್ ಗೋ ಹೆಡ್. ಓಕೆ. ಸೊ ಯು ಆರ್ 50%, ಸೊ ಯು ವಿಲ್ ರೀಚ್ 100%. ಡೋಂಟ್ ವರಿ, ಮಾಡ್ತಾ ಕಲ್ತ್ಕೊಂಡು ಹೋಗ್ತೀರಾ. ಸೊ ಆಲ್ ದಿ ಬೆಸ್ಟ್, ಹ್ಯಾಪಿ ಟ್ರೇಡಿಂಗ್. ಥ್ಯಾಂಕ್ ಯು ಸೊ ಮಚ್. ಎಸ್, ನೀವು ಬಿಗ್ನರ್ ಅಲ್ವಾ? ಸೊ ನಿಮ್ಮಂಗೆ ಯಾರಾದರೂ ಬಿಗ್ನರ್ಸ್ ಇದ್ರೆ ವೈ ಶುಡ್ ದೇ ಸ್ಟಾರ್ಟ್ ದಿಸ್ ಪ್ರೋಗ್ರಾಮ್ ಅಂತ ನಿಮ್ಗೆ ಏನು ಅನಿಸುತ್ತೆ? ಎಸ್, ಐ ಥಿಂಕ್ ಇಟ್ಸ್ ಅ ಗುಡ್ ಕ್ವಶನ್. ಯಾಕಂದರೆ ಇದಕ್ಕೆ ನಾನು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನಾವು ಕರ್ನಾಟಕದಲ್ಲಿದ್ದೀರಿ. ಸೊ ಕರ್ನಾಟಕದಲ್ಲಿ ಇಷ್ಟು ಕ್ಲಿಯರ್ ಆಗಿ ಕನ್ನಡದಲ್ಲಿ ಹೇಳ್ಕೊಡ್ತಾ ಇರೋಂಥ ಏಕೈಕ ವ್ಯಕ್ತಿ ಅಂದರೆ ಮೋಹನ್ ಸರ್. ಯಾಕಂದ್ರೆ ನಾನು ಬಹಳಷ್ಟು ಫಾಲೋ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ನೋಡಿದ್ದೀನಿ. ಅದೆಲ್ಲ ಅಷ್ಟು ಕಂಪ್ಲೀಟ್ ಆಗಿಲ್ಲ, ಅಂದರೆ ಟು ದ ಪಾಯಿಂಟ್ ಇಲ್ಲ. ಸೊ ಮೋಹನ್ ಸರ್ ಈಸ್ ಟು ದ ಪಾಯಿಂಟ್. ಅಂದರೆ ಅನ್ನೆಸೆಸರಿಯಾಗಿ ಏನು ಬೇಕಾಗಿಲ್ಲ ಅದನ್ನು ಬೇಡ ಅಂತಲೇ ಹೇಳ್ತಾರೆ. ಈ ಟ್ರೇಡಿಂಗಿಗೆ ಏನು ಬೇಕು, ಬೇಸಿಕ್ಸ್ ಏನು ಬೇಕು, ಫ್ರಮ್ ದ ಬೇಸಿಕ್ ಟು ಎ ಟೆಕ್ನಿಕಲ್ ನಾಲೆಜ್ ಎಷ್ಟು ಬೇಕು ಅದನ್ನು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ರಿಯಲಿ ಅಪ್ರಿಷಿಯೇಟ್ ಹಿಮ್. ಬಿಕಾಸ್ ಒಂದು 3 ಡೇಸಲ್ಲಿ ಈ ಒಂದು ಪ್ರೋಗ್ರಾಮ್ ಮಾಡಿ ಇಷ್ಟನ್ನು ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಹ್ಯೂಜ್ ಟಾಸ್ಕ್. ನಾನು ಇದನ್ನೇ ಆಚೆ ನಾನು ಏನಾದ್ರು ಮಾಡಿದ್ದಿದ್ರೆ ಪ್ರಾಬ್ಲಿ ಇಟ್ ವುಡ್ ಹವ್ ಟೇಕನ್ ಮಂತ್ಸ್. ಬಟ್ ಇಲ್ಲಿ ಅದನ್ನು 3 ಡೇಸಲ್ಲಿ ಅಚೀವ್ ಮಾಡಿದಂತೆ ಇಟ್ಸ್ ಪ್ಲಸ್ ಪಾಯಿಂಟ್ ಇನ್ ದ ಮಿಲಿಯರ್ಸ್ ಗ್ರೂಪ್. So definitely I will recommend anybody to that. Thank you so much. Thank you for your time and feedback. Thank you so much.